ಅದೇ ರೀತಿ ಅಕುಶಲ ಕೂಲಿಯರ ಕೂಲಿ ಹಣವು ಸದರಿ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮಾವಾಗಿರುವುದು ಕಂಡು ಬಂದಿರುತ್ತದೆ. ಇದಿಷ್ಟು ಉತ್ತಮ ಅಂಶಗಳು. ಇನ್ನು ನ್ಯೂನತೆಗಳು: ಉದ್ಯೋಗ ಚೀಟಿ ಸಂಖ್ಯೆ 3/1 ಸೀತಮ್ಮ, 3/132 ಕಮಲಮ್ಮ, ಉದ್ಯೋಗ ಚೀಟಿ ಸಂಖ್ಯೆ 3/138 ಗಿರಿಜಮ್ಮ, 3/163 ಕೃಷ್ಣಮೂರ್ತಿ. ಇವಿಷ್ಟು ಉದ್ಯೋಗ ಚೀಟಿಗಳು ನಮ್ಮ ಮನೆ ಭೇಟಿ ಸಂದರ್ಭದಲ್ಲಿ ಸಿಕ್ಕಿರುವುದಿಲ್ಲ. ಇನ್ನು ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕೋಟೆ ತಾರೀಖ ರುದ್ರಪ್ಪ ಬಿನ್ ಶೇಷಣ್ಣ ಇವರ ಸರ್ವೆ ನಂಬರ್ 12 ಸ್ವಂತ ಜಮೀನಿನ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಾಗಿದ್ದು, ನಾಮಫಲಕದಲ್ಲಿ ಯೋಜನೆಯ ಲೋಗೋ ಅಳವಡಿಸಿರುವುದಿಲ್ಲ. ಇನ್ನು ಕೋಟೆ ತಾರೀಖ ಮಂಜುನಾಥ ಬಿನ್ ಪುಟ್ಟಯ್ಯಗೌಡ ಸರ್ವೆ ನಂಬರ್ 14 ಜಮೀನಿನ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಿದ್ದು, ನಾಮಫಲಕ ಬಿದ್ದು ಹೋಗಿದೆ. ಇನ್ನು ಕೋಟೆ ತಾರೀಖ ಲಿಂಗಪ್ಪ ಬಿನ್ ಶೇಷಣ್ಣ ಇವರ ಸರ್ವೆ ನಂಬರ್ 12 ಸ್ವಂತ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಾಗಿದ್ದು, ನಾಮಫಲಕದಲ್ಲಿ ಯೋಜನೆಯ ಲೋಗೋ ಅಳವಡಿಸಿರುವುದಿಲ್ಲ ಹಾಗೂ ವಿವರಗಳು ಅಪೂರ್ಣವಾಗಿರುತ್ತವೆ. ಇನ್ನು ಇತರೆ ನ್ಯೂನತೆಗಳು: ಡೈನಾಮಿಕ್ ವಾಲ್ ಇರುತ್ತದೆ, ಆದರೆ ಮಾಹಿತಿ ನಿರ್ವಹಿಸಿರುವುದಿಲ್ಲ. ಇನ್ನು ಅಕುಶಲ ಕೂಲಿಗಳ ಮಾಹಿತಿ ಗೋಡೆಗಳ ನಿರ್ವಹಿಸಿರುವುದಿಲ್ಲ. ಇನ್ನು ಆಕ್ಷೇಪಣೆ ಪ್ರಕರಣಗಳು: ಕೋಟೆ ತಾರೀಖ ಗ್ರಾಮದ ಹುಲ್ಲುಕೊಪ್ಪ ಭುವನೇಶ್ವರ ಬಿನ್ ಗೋವಿಂದಪ್ಪ ಗೌಡ ಸರ್ವೆ ನಂಬರ್ 39 ಅಡಿಕೆ ತೋಟ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಸದರಿ ಕಾಮಗಾರಿಯ ಅಳತೆ ಪುಸ್ತಕ ಸಂಖ್ಯೆ 12848 ಪುಟ ಸಂಖ್ಯೆ 90 ಹಾಗೂ 93 ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ ಎನ್ಎಂಆರ್ ಸಂಖ್ಯೆ 3229 ಮತ್ತು 3335ರಲ್ಲಿ 56 ಮಾನವ ದಿನಗಳಿಗೆ ಎಂಐಎಸ್ ನಿರ್ವಹಿಸಿ 18328 ಪಾವತಿಸಲಾಗುತ್ತದೆ. ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ ಪಾವತಿಸಿದ ಮೊತ್ತ 18338 ಆಕ್ಷೇಪಣೆ ಗುರುತಿಸಿದೆ. ಹಿರೇಮೈತಿ ವೇದವತಿ ಕೋಮ್ ವಸಂತ ಸರ್ವೆ ನಂಬರ್ 6 ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ 12848 ಅಳತೆ ಪುಸ್ತಕದ ಪುಟ ಸಂಖ್ಯೆ 87, 89 ಮತ್ತು 91 ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ ಎನ್ಎಂಆರ್ ಸಂಖ್ಯೆ 2871, 3133 ಹಾಗೂ 3230ರಲ್ಲಿ 111 ಮಾನವ ದಿನಗಳಿಗೆ ಎಂಐಎಸ್ ನಿರ್ವಹಿಸಿ 35392 ಪಾವತಿಸಲಾಗಿದೆ. ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಹಿರೇಮೈತಿ ಗ್ರಾಮದ ಗೋವಿಂದಪ್ಪ ಬಿನ್ ಚಂದ್ರನಾಯಕ ಸರ್ವೆ ನಂಬರ್ 24 ಜಮೀನು ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಅಳತೆ ಪುಸ್ತಕ ಸಂಖ್ಯೆ 12848 ಪುಟ ಸಂಖ್ಯೆ 95 ಅಳತೆ ದಾಖಲಿಸಿ ಅಳತೆ ಪುಸ್ತಕಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 28 ಮಾನವ ದಿನಗಳಿಗೆ 8848 ರುಗಳನ್ನು ಪಾವತಿಸಲಾಗಿರುತ್ತದೆ. ಸದರಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಪಾವತಿಸಿದ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಕೋಟೆ ತಾರೀಖ ಲಕ್ಷ್ಮೀದೇವಿ ಕೋಮ್ ರಾಮಚಂದ್ರ ಸರ್ವೆ ನಂಬರ್ 20 ಸ್ವಂತ ಜಮೀನು ಅಡಿಕೆ ತೋಟ ಕಾಮಗಾರಿ. ಸದರಿ ಕಾಮಗಾರಿಯ ಅಳತೆ ಪುಸ್ತಕದ ಸಂಖ್ಯೆ 12848 ಪುಟ ಸಂಖ್ಯೆ 85 ಅಳತೆ ದಾಖಲಿಸಿ ಮೇಲಾಧಿಕಾರಿಗಳ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ 70 ಮಾನವ ದಿನಗಳಿಗೆ 22120 ಪಾವತಿಸಲಾಗಿದೆ. ಸದರಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಪಾವತಿಸಿದ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಒಟ್ಟು 84688 ಆಕ್ಷೇಪಣೆ ಗುರುತಿಸಿದೆ. ಇನ್ನು ವಸೂಲಾತಿ ಪ್ರಕರಣ: ಚಿಂಚೇರಿ ಗ್ರಾಮ ಪಂಚಾಯಿತಿ ಹಿರೇಮೈತಿ ಗ್ರಾಮದ ಸರ್ವೆ ನಂಬರ್ 15 ಜಿಗಳೆ ಅಮೃತ ಸರೋವರ ಅಭಿವೃದ್ಧಿ ಕಾಮಗಾರಿ. ಸದರಿ ಸಾಮಗ್ರಿ ಬಿಲ್ ಸಂಖ್ಯೆ 134 ಅಳತೆ ಪುಸ್ತಕ ಸಂಖ್ಯೆ 12850 ಪುಟ ಸಂಖ್ಯೆ 103 ಅಳತೆ ದಾಖಲಿಸಿ ಸಾಮಗ್ರಿ ಮೊತ್ತ 97431 ಪಾವತಿಸಲಾಗಿದೆ. ಮರಳು ಬೋರ್ಡರ್ಸ್ ಗ್ರಾಮೀಣ ಜೆಲ್ಲಿಗೆ ರಾಜ್ಯಧನವನ್ನು 18617 ಕಟಾಯಿಸಬೇಕಾಗಿತ್ತು. ಆದರೆ ಜೆಲ್ಲಿ ಹೊರತುಪಡಿಸಿ ಮರಳು ಗ್ರಾವೆಲ್ ಬೋರ್ಡರ್ಸ್ ರಾಜ್ಯಧನ ಮೊತ್ತ 18478 ರಾಜ್ಯಧನ ಕಟಾಯಿಸಿ ಸರ್ಕಾರದ ಖಾತೆಗೆ ಡಿಡಿ ಚಲನ್ ಸಂಖ್ಯೆ MG 0224085 300014 ಜಮಾ ಮಾಡಲಾಗಿರುತ್ತದೆ. ಜೆಲ್ಲಿ 1 ಕ್ಯೂಬಿಕ್ ಮೀಟರ್ಗೆ 126 ರುಗಳಂತೆ 1.10 ಕ್ಯೂಬಿಕ್ ಮೀಟರ್ಗೆ ಒಟ್ಟು 139 ರುಗಳ ರಾಯಿತಿ ಮೊತ್ತವನ್ನು ಸರ್ಕಾರದ ನಿಗದಿತ ಖಾತೆಗೆ ಕಡಿಮೆ ಕಟಾಯಿಸಿ ಪಾವತಿಸಲಾಗಿರುತ್ತದೆ. ಆದ್ದರಿಂದ 139 ರುಗಳನ್ನು ವಸೂಲಾತಿ ಗುರುತಿಸಿದೆ. ಇದಿಷ್ಟು ಉದ್ಯೋಗ ಖಾತೆಗೆ ಸಂಬಂಧಪಟ್ಟಂತೆ. ಇನ್ನು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು: ಅನುಷ್ಠಾನ ಮಾಡಲಾದ ಕಾಮಗಾರಿಗಳು ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು, ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಕಾಮಗಾರಿ ಆದೇಶ ಪತ್ರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳು ನಿರ್ವಹಿಸಿರುತ್ತಾರೆ ಹಾಗೂ ಬಿಲ್ನಲ್ಲಿ ಪಿಡಿಒ ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರ ಸಹಿ ಇರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಸಾಮಗ್ರಿ ಖರೀದಿಗೆ ಸಂಬಂಧಿಸಿದಂತೆ ಕಡತದಲ್ಲಿ ವೋಚರ್ಗಳನ್ನು ನಿರ್ವಹಿಸಿರುತ್ತಾರೆ ಹಾಗೂ ಪಿಡಿಒ ಅಧ್ಯಕ್ಷರ ದೃಢೀಕರಣ ಇರುತ್ತದೆ. ಇಷ್ಟು ಉತ್ತಮ ಅಂಶಗಳು.
ಇನ್ನು ವಸೂಲಾತಿ ಪ್ರಕರಣ ಇದೆ. ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 18ರಲ್ಲಿ ಹೊಸ ಕೆರೆ ನಿರ್ಮಾಣ ಕಾಮಗಾರಿ. ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 18ರ ಹೊಸ ಕೆರೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಕಡತದಲ್ಲಿ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ರಾಜ್ಯಧನ ಬಾಬು 400.50 ಕ್ಯೂಬಿಕ್ ಮೀಟರ್ಗೆ 60 ರುಗಳಂತೆ 24,030 ಆಗಿರುತ್ತದೆ. ಆದರೆ ಅಳತೆ ಪುಸ್ತಕ ಸಂಖ್ಯೆ 12/846 ಪುಟ ಸಂಖ್ಯೆ 98-99ರಲ್ಲಿ ಕಾವೇರಿಗೆ ರಾಜ್ಯಧನ ಬಾಬು 24,030 ಕಟಾಯಿಸಿರುತ್ತಾರೆ. ಆದರೆ 24,030ಗಳನ್ನು ಕಟಾಯಿಸದೆ ಗುತ್ತಿಗೆದಾರರಿಗೆ ಪಾವತಿಸಿ ಯೋಜನೆಯ ಮಾರ್ಗಸೂಚಿ ಉಲ್ಲೇಖಿಸಿದ್ದು ಸದರಿ ಮೊತ್ತ 24,030ಗಳನ್ನು ವಸೂಲಾತಿಗೆ ಗುರುತಿಸಿದೆ. ಇನ್ನು ತಾಲೂಕ್ ಪಂಚಾಯತಿ ಯೋಜನೆ 15 ಹಣಕಾಸಿಗೆ ಸಂಬಂಧಪಟ್ಟಂತೆ ವಸೂಲಾತಿ ಪ್ರಕರಣ. ಚಿಕ್ಚೇರಿ ಗ್ರಾಮ ಪಂಚಾಯತ್ ಗ್ರಾಮದ ಈಶ್ವರಪ್ಪ, ವಾಸು ಮತ್ತು ಇತರ ಮನೆ ಹತ್ತಿರ ತೆರೆದ ಬಾವಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ 2020-21ನೇ ಸಾಲಿನ ಕ್ರಿಯೋಜನೆ ಅಡಿಯಲ್ಲಿ 1,20,000 ಅನುಮೋದನೆ ಪಡೆಯಲಾಗಿದ್ದು ಗುತ್ತಿಗೆದಾರರಾದ ಶ್ರೀ ಡಾಕಪ್ಪ ಅವರ ಕರಾರು ಪತ್ರ ನಿರ್ವಹಿಸಲಾಗಿದೆ. ಅಳತೆ ಪುಸ್ತಕ ಸಂಖ್ಯೆ 12/478 ಪುಟ ಸಂಖ್ಯೆ 102-105 ಅಳತೆ ದಾಖಲಿಸಿ ದಿನಾಂಕ 30/8/2021ರಂದು ಈ ಗ್ರಾಮ ಸ್ವರಾಜ್ ಪಾವತಿ ಸಂಖ್ಯೆ B/47ರಲ್ಲಿ 1,19,000 ಪಾವತಿಸಲಾಗಿದೆ. ಆದರೆ ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ 9 ಮೀಟರ್ ಮಣ್ಣಿನ ಕೆಲಸ ಹಾಗೂ 30 ರಿಂಗ್ಗಳು ಮಾತ್ರ ಕಂಡು ಬಂದಿದ್ದು ಕಾಮಗಾರಿಯ ಸ್ಥಳದಲ್ಲಿ ಸ್ಥಳೀಯ ಫಲಾನುಭವಿಯು 30 ರಿಂಗ್ಗಳು ಅಳವಡಿಸಿರುವುದಾಗಿ ತಿಳಿಸಿರುತ್ತಾರೆ. ಆದರೆ ಅಳತೆ ಪುಸ್ತಕದಲ್ಲಿ 12 ಮೀಟರ್ ಮಣ್ಣಿನ ಕೆಲಸ ಹಾಗೂ 41 ರಿಂಗ್ಗಳಿಗೆ ಅಳತೆ ದಾಖಲಿಸಿ ಹಣ ಪಾವತಿಸಲಾಗಿದೆ. ಆದ್ದರಿಂದ ಕಾಮಗಾರಿಯ ವಾಸ್ತವ ಅಳತೆಗಿಂತ ಹೆಚ್ಚುವರಿಯಾಗಿ ಮಾರ್ಗಸೂಚಿ ಉಲ್ಲಂಘಿಸಿ 9 ಮೀಟರ್ ಇಂದ 10.5 ಮೀಟರ್ಗೆ 1,881 ರಂತೆ 7,167 ಹಾಗೂ 10.5 ಮೀಟರ್ ಇಂದ 12 ಮೀಟರ್ ವರೆಗೆ 2,024 ರುಗಳಂತೆ 7,711 ಒಟ್ಟಾರೆಯಾಗಿ ಮಣ್ಣಿನ ಕೆಲಸದ ಬಾಬು 14,878 ಮತ್ತು ಒಂದು ರಿಂಗಿಗೆ 1,464 ರುಗಳಂತೆ 11 ರಿಂಗ್ಗಳಿಗೆ 16,104 ರುಗಳು ಹೆಚ್ಚುವರಿಯಾಗಿ ಪಾವತಿಸಲಾಗಿದೆ. ಆದ್ದರಿಂದ ಹೆಚ್ಚುವರಿಯಾಗಿ ಪಾವತಿಸಿದ 30,982 ರುಗಳನ್ನು ವಸೂಲಾತಿ ಗುರುತಿಸಿದೆ. ಇದಿಷ್ಟು ನಮ್ಮ ವರದಿಯಾಗಿದೆ. ನಾವು ಪರಿಶೀಲನೆ ಮಾಡಿರೋದು ತಪ್ಪಾಗಿದೆ ಅಥವಾ ನಾವು ಗಮನಿಸಿಲ್ಲದ ಅಂಶಗಳೇನಾದರೂ ಚರ್ಚೆ ಮಾಡಿಲ್ಲ ಚರ್ಚೆ ಈಗ ತಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಒಂದು ಅಂಶವನ್ನು ಹೇಳಿದ್ದೀರಿ. ಅವರು ತಾಲೂಕು ಪಂಚಾಯತ್ ಅನುದಾನದಲ್ಲಿ ಮಾಡಿದಂಥದ್ದು ಕೆಲಸ ಮಾಡಿದ್ರೆ ತಾಲೂಕು ಪಂಚಾಯತ್ ಇಂಪ್ಲಿಮೆಂಟ್ ಮಾಡಿದ್ದು. ಬಟ್ ಆ ಏರಿಯಾದ ಚುನಾಯಿತ ಪ್ರತಿನಿಧಿ ನನಗೆ ಗೊತ್ತಿರೋ ಅಂಶವನ್ನು ಹೇಳ್ತೀನಿ. ಹಾಗೆ ಕೋಆರ್ಡಿನೇಟರ್ ಏನು ಅಂತ ಕೊಡ್ತಾರೆ ಕಾಮಗಾರಿಯಲ್ಲಿ ನನಗೆ ಗೊತ್ತಿರೋ ಒಂದು 20 ಅಡಿ ಅವರು ಈಶ್ವರಪ್ಪ ಬಾವಿ ಉಸ್ನಾತಿಗೆ ಹಾಕಿದ್ದಾರೆ. ಒಂದು 30,000 ರೂಪಾಯಿ ವಾಸು ಈಶ್ವರಪ್ಪ ಬಾವಿ ಒಂದು 20 ಅಡಿಗೆ ಆ ಬಾವಿಗೆ ಕಲ್ಲು ಬಂತು. ಬಾವಿ ಬೇಡಾಗ ಪರಿಸ್ಥಿತಿ ಬಂತು. ಅವು ಬಹುಶಃ ಇಂಜಿನಿಯರ್ ಅವರು ಯಾವ ಇದರಲ್ಲಿ ಮಾಡೋಕ್ಕೆ ಗೊತ್ತಿಲ್ಲ. ರಿಂಗ್ಗಳ ಅವ್ರಿಗೆ ಹೇಳಿ ಸುಮ್ಮನೆ ಅವ್ರಿಗೆ ಊರೆಲ್ಲ ಹೇಳಿದ್ರು ರಿಂಗ್ ರಿಫಾರ್ಮ್ ಮಾಡ್ಕೊಡ್ತೀವಿ ಬ್ಲಾಸ್ಟ್ ಮಾಡಿದ್ರೆ ಇದರ ಭಾಗ ಒಂದು 60-70 ರೂಪಾಯಿ. ಇಲ್ಲಿ ಮಲೆನಾಡು ಭಾಗದಲ್ಲಿ ಎಲ್ಲ 8, 10, 15, 20 ಅಡಿ ಕಲ್ಲುಗಳು ಹೋಗ್ಬಿಡ್ತಾರೆ. ಬಾವಿ ನೀರು ಸಕ್ಸಸ್ ಆಗೋದಿಲ್ಲ. ಭಾಳ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಟೆಕ್ನಿಕಲಿ ತಪ್ಪೇ ನಮ್ಗೆ ಗೊತ್ತಾಗುತ್ತೆ. ವಾಸ್ತವಿಕ ಆಫೀಸಲ್ಲಿ ಟೆಕ್ನಿಕಲಿ ತಪ್ಪು ಅದರ ಎರಡು ಮಾತಿಲ್ಲ. ಆದರೆ ಅವರು ಹೆಚ್ಚುವರಿಯಾಗಿ ಬೇರೆ ಆರ್ಗನೈಸರ್ ಮಾಡ್ಬೋದು ಏನು ಮಾಡಕ್ಕೆ ಬಂದಿದೆ ನೋಡಿಸಿ ಅವರು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಕೋಆರ್ಡಿನೇಟರ್ ವಾಸ್ತವಿಕ ಅವ್ರಿಗೆ ಹೆಚ್ಚುವರಿ ಪೇಮೆಂಟ್ ಮಾಡಿದ್ದು ಸದ್ಯಕ್ಕೆ ಕಾಣ್ತಕ್ಕಂಥ ವಿಷಯ. ನಾನು ಕಾಂಟ್ರಾಕ್ಟರ್ ಅಲ್ಲ, ನಂಗೆ ಗೊತ್ತಿರೋದಿಲ್ಲ. ಬಟ್ ಇದು ನನಗೆ ಅವರ ಓನಲ್ಲ ಚರ್ಚೆ ಮಾಡಿರ್ತಕ್ಕಂಥ ಮತ್ತೆ ಇದು ಬ್ಲಾಸ್ಟ್ ಮಾಡೋದು ಅನಿವಾರ್ಯ. ಅದನ್ನ ಮಾಡಿದ್ರೆ ಏನು ಬಿಡಿ ಅಂತ ನಾನು ನಿರ್ಣಯ ಮಾಡಿದ್ದು ನಾನು ಕೇಳಕ್ಕೆ ನನ್ನ 4 ವರ್ಷದಿಂದ ನನ್ನ ತರಗಳು ಬಂದಿದ್ದು ವಿಚಾರ ಇದು ಜನರಲಿ. ನಾನು ಸೈಟ್ ಹೋದಾಗ ಇದು ಸತ್ಯ. ಅವರು ಸಾಮಾಜಿಕ ಅವರು ಅರ್ಥ ಮಾಡಿದಾಗ ಅವ್ರಿಗೆ ಕಲ್ಲು ಬರುತ್ತೋ ಅರ್ಥ ಮಾಡಿದರೆ ಮಾಡಿದಾಗ ವಾಸ್ತವಿಕ ಸತ್ಯ. ಏನು ಎರಡು ಮತ ಇಲ್ಲ. ನಾನು ನಮ್ಮಲ್ಲಿ ಗೊತ್ತಾಗುತ್ತೆ ಹಿಕ್ಕಲು ಅದು ಫ್ಯಾಕ್ಟ್. ಏನು ಮಾಡ್ಬೋದು ಅಂತ ಸರ್ ಉತ್ತರ ಹೇಳ್ಬೋದು ಅಂತ ಏನು ಮಾಡ್ಬೋದು ಅಂತ ಮಾಡ್ತಿದ್ದೀನಿ.
ಹೊಸ ಪರಿಸ್ಥಿತಿ ಹೀಗೆ ಇರ್ಬೋದು. ಎಲ್ಲ ಕಡೆ ಅದೇ ತರ ಇರಲ್ಲ, ಕೆಲವು ಕಡೆ ಅದು ಮಿಸ್ ಇದ್ದಾಗ ಚಾನ್ಸಸ್ ಇರುತ್ತೆ. ಸೊ ನಾವೆಲ್ಲ ಕಡೆ ನಾವು ಕೆಲಸ ಮಾಡಕ್ ಬಂದು ನಾವು ಅಡಿಟ್ ಮಾಡಕ್ಕಾಗಲ್ಲ. ಅದು ವಾಸ್ತವ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ. ಇನ್ನೇನು ಏನ್ ಬಂದಿರ್ತಾರೆ ಅದ್ರಲ್ಲಿ ಇರ್ಬೇಕು, ಅದನ್ನಿಲ್ಲ ನಾವು ಹೇಳಿದ್ವಿ. ಅಲ್ಲ ಈ ತರ ಒಂದು ಆಗಿರುತ್ತೆ ಇದಕ್ಕೊಂದು ಜನರದ್ದು ಮಾಡಿ ಅದಕ್ಕೆ ಇತ್ತು ಅಂತ ಕೇಳಿದ್ರೆ ರೆಸಲ್ಯೂಷನ್ ಮಾಡಿ ಬರೀತೀವಿ ಅಷ್ಟೇ ಬಿಟ್ರೆ, ಬಟ್ ಅದು ಹೆಚ್ಚುವರಿ ಕೂಡ ತಪ್ಪೆ. ಅದು ಏನಾದ್ರು ತಪ್ಪೆ ಅದು. ಯಾಕಂದ್ರೆ ಏನಿದೆ ಅದನ್ನೇ ಬರೀಬೇಕು. ನೀನು ಈಗ ಬಂಡ ಇಷ್ಟು ಖರ್ಚು ಆಗಿದೆ, ಬಟ್ ಎಸ್ಟಿಮೇಟ್ ಮಾಡ್ಕೊಂಡು ಮಾಡಿ, ಅದಕ್ಕೇನು ಸಮಸ್ಯೆ ಇಲ್ಲ. ಅದನ್ನ ಹಿಂಗೆ ಇದು 40 ರಿಂಗ್ ಇದೆ ಅಂತ ನಾವು ಇರ್ಬೇಕು. ಅದೀಗ ಎಷ್ಟು ಬಿಟ್ಟರೆ ಕೊಲ್ಲಿಗಾಲ್ ಬದಲಾವಣೆ ಮಾಡೋದು ಬರುತ್ತಾ? ಈಗ ನಾವು ಅಲ್ಲ ಈಗಲೂ ಏನಾದ್ರು ಅಡಿಷನಲ್ ಈಗ ಮಿಸ್ ಆಗಿದೆ, ಟೈಮಿಂಗ್ ಜಾಸ್ತಿ ಆಗಿದೆ. ಈಗ ಹೊಸದಾಗಿ ಬರುತ್ತೆ ಈಗ ಪರಿಶೀಲನೆ ಮಾಡಬೇಕು. ಅದೊಂದು ಪ್ರಕರಣ ಕೈಗೊಂಡ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಅಲ್ಲ, ಇದು ಗ್ರಾಮಸಭೆ ಮನವಿ ಒಬ್ಬೊಬ್ಬರದ ಗ್ರಾಮಸಭೆ. ಇಲ್ಲಿಯ ವಾಸ್ತವಿಕ ಸ್ಥಿತಿ ಹಾಗಿದೆ. ಕೆಲವು ಸರ್ತಿ 10 ಅಡಿ ಕಲ್ಲು ಬರುತ್ತೆ, ಇನ್ನು ಕೆಲವು ಸರ್ತಿ 25 ಅಡಿ ನಂತರ ಬರುತ್ತೆ, 30 ಅಡಿ ಎಸ್ಟಿಮೇಟ್ ಇರುತ್ತೆ. ಅವ್ರಿಗೆ ಖರ್ಚು ಅದ್ರ 3ರಷ್ಟು. ಈಗ ನೀವೇನು ರೆಕವರಿ ಬರ್ದಿದ್ರಿ ಇಲ್ಲಿ 33,000 ಚಿಲ್ಲರೆ ಎಷ್ಟು, ಅದರ 5ರಷ್ಟು ಪಾಪ ಯಾರು ಬಾಗಿ ತೆಗೆಸಿರ್ತಾರೆ ಅವ್ರಿಗೆ ಖರ್ಚಾಗಿರುತ್ತೆ. ಹೇಗಾದ್ರೂ ನೀರು ನೋಡ್ಲೇಬೇಕು ಅಂತ. ಅದ್ರ ನಡುವೆ ಇಲ್ಲಿ ಪಂಚಾಯಿತಿದು ಪೇಮೆಂಟ್ ಮಾಡಿದ್ದು ತಪ್ಪು, ಇದು ನಿಮ್ಮ ಇದ್ರ ಪ್ರಕಾರ ಸಹಜ ತಪ್ಪು ಅಂತ ಹೇಳ್ತಿದ್ರು. ಪರಿಸ್ಥಿತಿ ಒಬ್ರು ನೀರು ಕುಡಿಯೋಕೆ ಕೊಡ್ಬೇಕಲ್ಲ ನಡೆದ್ರೆ ಅಲ್ಲಿ ಪೂರ ಕಾನೂನನ್ನ ನೋಡಬೇಕು. ಕಾನೂನನ್ನ ತೀರ್ಸಕ್ ಬರಲ್ಲ. ಹಾಗಂತ ಹೇಳಿ ಪೇಮೆಂಟ್ ಮಾಡದೆ ಹೋದ್ರೆ ಬಾವಿ ತೆಗೆದವರು ವಿಷ ಕೊಡ್ಬೇಕು. ಪರಿಸ್ಥಿತಿ ಪೇಮೆಂಟ್ ಮಾಡಲೇ ಇಲ್ಲಲ್ಲ, ಇಲ್ಲಪ್ಪ ನೀನು ಇಷ್ಟಕ್ಕೆ ಮಾಡಿದೆ, ಬಾವಿ ತೆಗೆದವನು ಯಾವುದು ಬಾಡಿ ಕೇಸಲ್ಲೇ ಬಾಡಿ ಬಿದ್ದಂಗೆ ಆಗ್ಬಿಟ್ಟಿದೆ. ಇದು ನಾವು ಅದನ್ನ ಹೇಳ್ತಾರೆ. ಈಗ ವಾಸ್ತವ ಪರಿಸ್ಥಿತಿ ಇರ್ಬೋದು, ಕೆಲವೊಂದ್ ಕಡೆ ಅದು ವ್ಯತಿರಿಕ್ತ. ಈಗ ಎಲ್ಲದನ್ನು ನಾವು ಈಗ ನೀವು ನ್ಯೂನತೆಗಳು ತುಂಬಾ ಹೇಳಿದ್ರಿ, ನಾವು ಕೇವಲ ನ್ಯೂನತೆಗಳು ಒಪ್ಕೊತೀವಿ. ಬಟ್ ಇದರಲ್ಲಿ ವಾಸ್ತವ ಸತ್ಯ ಇದೆ. ನೀವು ಇನ್ನೊಂದು ಯಾವ್ದು ಉತ್ತರದ್ದು ಹೇಳಿದ್ರಿ, ಅಥವಾ ಬಸವರಾತಿಗೆ ಅಥವಾ ಅದು 34 ಟ್ಯಾಕ್ಸ್ ಇದು. ಈಗ ಬಟ್ ನಾವು ಕೂಡ ಏನ್ ಮಾಡಿದ್ವಿ, ಇಂಜಿನಿಯರ್ಗೆ ಸರ್ ಇದೊಂದು ಏನೋ ಮಾಡಿ ಅಪ್ಪ ಏನೋ ನೀರಿಲ್ಲ ಅವರಿಗೂ ಒತ್ತಡ ಮಾಡ್ಕೊಡಿದ್ದು ನಾವೇ ಹೇಳ್ತೀವಿ. ಅದೇ ಸರ್, ಗ್ರಾಮದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅದನ್ನ ಸಾಲ್ವ್ ಮಾಡೋದು ಒಬ್ಬ ಅಧ್ಯಕ್ಷರು ಅಥವಾ ಮೆಂಬರಿಗೂ ಕೂಡ ಒತ್ತಡ ಹಾಕೋದು ಅನಿವಾರ್ಯ. ಸಾಕು, ನಮ್ಮ ಮನೆಗೆ ಸಾಕು. ಹೇಗೆಂದ್ರೆ ಕಲ್ಲೂರಿಗೆ ಹೋಗಿದೆ, ಆಲ್ಟರ್ನೇಟಿವ್ ಬರಲ್ಲ. ಸಮಸ್ಯೆಗಳು ಇದು ಸರ್ ಅನ್ಯತಾ ಭಾವಿಸ್ಬಾರ್ದು. ಯಾಕೆಂತ ಹೇಳಿದ್ರೆ ಇದು ಮೇಲ್ನೋಟಕ್ಕೆ ಫೈನಾನ್ಸ್ ಆಫೀಸ್ ಅಂತ ವಿಷಯ. ಹಾಗಾಗಿ ನಾವು ಯೂನಿವರ್ಸಲ್ ಏನೋ ಮಾಡ್ಕೊಂಡು ಏನಾದ್ರು ಮಾಡ್ತೀವಿ ಅಂತಕ್ಕಂಥ ನಾವು ಮನವಿ ನಾವು ಖಂಡಿತ ಮಾಡ್ತೀವಿ. ನಾವು ಒಬ್ಬೇ ತಿಳಿದಿದ್ದೀವಿ. ಬಟ್ ಏನೇನು ಮಾಡ್ಬೋದು ನಿಮ್ಮ ಮತ್ತೆ ನಾವು ನ್ಯಾಯಾಲಯಕ್ಕಿಂತ ಶೇರ್ ಬೇಕೇನು ಅಷ್ಟೇ ನಾವು. ಬಟ್ ತಪ್ಪೇಲ್ಲ ಹೆಂಗೆ ತಪ್ಪು ಅಂತ ಹೇಳಪ್ಪ ಅಂತ ನಾವು ಸಾಮಾನ್ಯ ತಪಾಸಣೆ ಮಾಡ್ಬೇಕನ್ನೋ ವಾಸ್ತವಿಕ ಸತ್ಯ. ನಾವು ಅಂಗದಾಗ ಇದ್ದೆ, ಅದೇ ಫ್ಯಾಕ್ಟ್ರಿ ಅದೇ ನಾನಿದ್ದೆ. ಈಗ ಒಂದು ರೋಡಿನ ವಿಚಾರ ಬಂದಾಗ ಡ್ರೈನೇಜ್ ಬಿಟ್ಟರೆ ಸ್ವಲ್ಪ ಡ್ರೈನೇಜ್ ಇದೆ, ಅದೊಂದು ಸ್ವಲ್ಪ ರೋಡ್ ಬಂದ್ರೆ ಸ್ವಲ್ಪ ಡ್ರೈನೇಜ್ ಸೇರಿಸಿ ಬರ್ತೀವಿ ಅಂತ. ಹಿಂಗೆ ಇನ್ಸ್ಪೆಕ್ಷನ್ ಬಂದಾಗ ಅಧ್ಯಕ್ಷ ಏನಾಗುತ್ತೆ ಅಂತ ಸಂದರ್ಭ ಬಂದಾಗ ಇಂಜಿನಿಯರ್ಸ್ ಏನ್ ಮಾಡ್ಬೇಕು ಅಂದ್ರೆ ಆಲ್ಟರ್ನೇಟಿವ್ ಎಂಬಿ ರೆಕಾರ್ಡ್ ಮಾಡಕ್ಕೆ ದಾರಿ ಹುಡ್ಕೊಂಡು ಮಾಡ್ಬೇಕು ಅವರು. ಅದು ಈ ಮೇಲ್ನೋಟಕ್ಕೆ ಏನು ನೋಡಿ ಎಲ್ಲ ಒಂದು ಮಾಡಿ ನಮ್ಮ ಮೇಲೂ ಕೂಡ ಆಡಿಟ್ ಮಾಡ್ತಾರೆ. ಹಾಗಾಗಿ ನಾವು ವಾಸ್ತವಾಂಶ ಏನಿದೆ ನಾವು ರೆಕಾರ್ಡ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಸೋಷಲೈಸ್ ನಾವು ಮುಂದೆನೇ ಬರೋದು. ನಾವೇನು ಕುತ್ಕೊಂಡು ರಿಪೋರ್ಟ್ ಬರೋದು ಇಲ್ಲೇ ಕೊಟ್ಟು ಹೋಗಲ್ಲ, ಗೌರ್ಮೆಂಟ್ ಕೊಡೋದು. ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಏನು ಬರೀತಾ ಇದ್ದೀವಿ ನಿಮ್ಗೆ ಹೇಳ್ತಾ ಇದ್ದೀವಿ, ಏನೇನು ಹೇಳ್ತೀವಿ ನಾವು ಕೇಳ್ತೀವಿ. ಕೆಲವೊಂದ್ ಕಡೆ ನೀವೇ ಹೇಳ್ತೀವಿ, ನೀವು ನೋಡಿದ್ರೆ ಸರಿಯಾಗಿಲ್ಲ, ನೀವು ಹೋಗಿ ಮಾಡಿದ್ದಾರೆ ಕಮ್ಮಿ ಇದೆ ಅಂತ ನಾವು ಬೇರೆ ಎಲ್ಲದೂ ಪ್ರಕರಣಗಳು ನಾವೇ ಹೇಳ್ತೇವೆ. ಈಗ ಕಾಂಪೌಂಡ್ ಬೇರೆ ಕಡೆ ಕಾಂಪೌಂಡ್ ಮಾಡಿ ಪಂಚಾಯತಿ ಕಾಂಪೌಂಡ್ ಮಾಡೋದು ವಸೂಲಾತಿ ಬರೀರಿ ಅಂತ ಗೌರ್ಮೆಂಟ್ ನಾವು ಬರ್ತೀವಿ. ಸೊ ಅದು ಕಾಂಪೌಂಡ್ ಆಗಿರುತ್ತೆ, ಎಲ್ಲ ಜನರು ಕಾಂಪೌಂಡ್ ಆಗಿರೋದು ಆದ್ರೆ ವಸೂಲಾತಿಗೆ ಬರೀಬೇಕಂತ ಬರ್ತಿದ್ವಿ.
ಹಾಗಾಗಿ ಆ ಥರದ ಕೇಸ್ ಇದು ಕೂಡ ವಾಸ್ತವವಾಗಿ ಇರ್ಬೋದು, ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. So ಅದು ನೀವು ಹೇಳಿದ್ರೆ ಅಂತ ಬರೀತೀವಿ, ಬಟ್ ನಾವು ಅಲ್ಲ ನಿಮ್ಗೂ ಮನದಟ್ಟ ಆಗಿದೆ. ನಾವು ಇಷ್ಟೆಲ್ಲ ಜನ ಹೇಳ್ತೀವಿ, ಇದು ಗ್ರಾಮ ಸಭೆ ಯಾಕೋ ಈ ತರ ಚರ್ಚೆ ಆಗಿತ್ತು ಲೋಕಲ್ ಆಗ್ತಕ್ಕಂತ ಈಗ ವಾಸ್ತವಿಕತೆ ಯಾರಿಗೂ ನಿಮಗೂ ಕೂಡ ಆಗಿದೆ ಅಂತ ನಾನು ಚರ್ಚೆ ಆಯ್ತು, ಈ ತರ ಆಗಿತ್ತು ಯಾಕಂದ್ರೆ ಈ ಟೈಪ್ ಏನಾದ್ರೂ ಮಿಸ್ ಆಗ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ನಿಮ್ಮಲ್ಲಿಂದ ಸ್ವಲ್ಪ ಪ್ರಮಾಣ ಅಂದ್ರೆ ನಿಮಗೆ ಇದರಿಂದ ಸಕಪರಿಸೋದನ್ನ ಇದರಿಂದ ಕೂಡ ತೀರಾ ಒತ್ತಡ ಬಂದಾಗ ಈ ಟೈಪಿನ ವ್ಯವಸ್ಥೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಇದೆ ಅನ್ನೋದಾದ್ರೂ ಮನಗಂಡ ಆಗುತ್ತೆ ಅಂತ ಸುಮ್ಮನೆ ಬೇಡ ಸುಮ್ಮನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಿಮಗೂ ಅರ್ಥ ಆಗಿದೆ, ನೀವೇ ಪ್ರತ್ಯಕ್ಷ ನೋಡ್ದಾಗಿದ್ದು ಎಲ್ಲಿ ಫೈನಲ್ ಆಗುತ್ತೆ ಎಲ್ಲಿ ತಾಲೂಕಲ್ಲ ಅಲ್ಲ ನನಗೆ ಅಲ್ಲ ಚರ್ಚೆ ಆಗುತ್ತೆ. ನಾನು ಹೇಳೋದು ಈಗ ಈ ಟೈಪಿನ ಸಮಸ್ಯೆ ಸಾಲಿಡೇಷನ್ ಆಗ್ಲಿಲ್ಲ ಅಂತ ಸಾಧ್ಯತೆ ಇದ್ದಷ್ಟು ಮಟ್ಟಿಗೆ ಇಲ್ಲ ಆಗ್ಬೇಕು. ಇಲ್ಲ ಅದು ಗ್ರಾಮ ಸಭೆನೇ ಅರ್ಥ ಕಳ್ಕೊಡುತ್ತೆ ಅಂತ ಇದು ಗ್ರಾಮ ಸಭೆ ನಿರ್ಣಯ ಮಾಡ್ತಾರೆ. ಇದು ಹೀಗಾಗಿದೆ, ಇಲ್ಲಿ ಫೈನಾನ್ಸ್ ವಿಚಾರ ಬಂದಿದೆ ಸರಿ, ಆದ್ರೆ ಗ್ರಾಮ ಸಭೆ ಅರ್ಥ ಕಳ್ಕೊಳ್ಳೋ ಸ್ಥಿತಿನೂ ಆಗ್ತದೆ. ಗ್ರಾಮ ಸಭೆಯಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ನಮಗೆ ನಾವು ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡೋದೇನಂದ್ರೆ ನಮಗೆ ಬೇಕಾಗಿದ್ದ ಕೆಲಸ ನಾವು ಕೇಳ್ತೀವಿ. ನೀವು ಯಾರಾಗಿದ್ರೆ ಒಂದು ಮನೆಯನ್ನ ಮಾಡ್ಕೊಟ್ಬಿಡಿ, ಅದನ್ನು ನೀವು ಗ್ರಾಮ ಸಭೆಲ್ಲ ಚರ್ಚೆ ಮಾಡಿದ್ರೆ ನಾವು ಹೊರಗೆ ಬರಲ್ಲ. ಹಾಗಾಗಿ ಏನ್ ನಿಯಮ ಇದೆ ಅದ್ರ ಒಳಗಡೆ ಗ್ರಾಮ ಸಭೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಇಂಜಿನಿಯರ್ ಇರೋದೇ ಅದಕ್ಕೋಸ್ಕರ ಬರೀಬೇಕಾದ್ರೆ ಕರೆಕ್ಟಾಗಿ ಬರೀಬೇಕು. ಇಂಜಿನಿಯರ್ ಸೈಡ್ ಇಂದ ತಪ್ಪಾಗಿದೆ, ನಿಮ್ಮ ಅದೇ ಸಂದರ್ಭದಲ್ಲಿ ಕೊಲ್ಲು ಬಂದಾಗ್ಲೇ ಅವ್ರು ಕೊಲ್ಲಿಗೆ ಆಗುವಂತ ಎಸ್ಟಿಮೇಟ್ ತಗೊಂಡ್ಬೇಕಿತ್ತು, ಮಾಡಿಸ್ಬೇಕಿತ್ತು. ಆಗ ಮಾನವೀಯತೆಯ ದೃಷ್ಟಿಗೆ ಈ ಪ್ರಶ್ನೆ ಬರ್ತಾನೆ ಇರ್ಲಿಲ್ಲ. ಆಗೊಂದು ಎಸ್ಟಿಮೇಟ್ ಅವ್ರು ಕೊಲ್ಲಿಗೋಸ್ಕರ ತಗೊಂಡಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಸರಿ, ಈಗ ನೀವ್ ಹೇಳ್ತಿದ್ರಿ ಇಂದಿಗೆ ಇದು ಸರಿಯಾಗಿದೆ, ಯಾರು ಪ್ರಾಣ ಆಗ್ತಾ ಇದೆ ಪಂಚಾಯಿತಿ ಅವರಿಗೆ ನಡೆದಿದೆ ಅದನ್ನ ಚರ್ಚೆ ಮಾಡಿದ್ರೆ ಹಾಗಿದ್ರೆ ಅಡ್ಡಿಲ್ಲ. ತಾಲೂಕ್ ಪಂಚಾಯಿತಿ ತಾಲೂಕಿನಲ್ಲಿ ಚರ್ಚೆ ಮಾಡ್ತಾ ದುಡ್ಡು ಕಟ್ಟೋದೇ ಬರಲ್ಲ, ಅದು ಸರಿ ಮಾಡ್ಕೊಂತಾರೆ. ನಾವು ಅವತ್ತು ಏನಾಗಿತ್ತು ಅನ್ನೋದನ್ನ ಜನರಲ್ಲ ಗಮನ ತರಿಸ್ಬಿಟ್ರೆ ಪ್ರಶ್ನೆ ಬರಲ್ಲ. ಸರಿ, ಚರ್ಚಾ ವಿಷಯ ಮೆನ್ಷನ್ ಮಾಡಿ ಗಮನಿಸುವ ಹಾಗೆ ಅಂದ್ರೆ ನಿಮ್ಮ ಸಮಿತಿ ಬಂದಿದೆಯಲ್ಲ, ಸಮಿತಿ ಗಮನಕ್ಕೆ ನಮ್ದೊಂದು ಕೊಡೆ ತರಿದೆ ಬಾವಿ ನಮ್ಮನೆ ಹತ್ರ 24 ಇದು ಕೊಟ್ಟಿದ್ದಾರೆ, ಕುಡಿಯುವ ಬಾವಿ ನೀರಿದೆ. ಅದೇನಾಗಿದೆ, ಜಂಬಿಟ್ಟಿಗೆ ಕಲ್ಲು ಬಂದಿದೆ. ಇನ್ನೊಂದು 5 ಅಥವಾ 6 ರಿಂಗರ್ ಕೊಟ್ರೆ ಕುಡಿಯುವ ನೀರಿನ ಅನುಕೂಲ ಆಗ್ತದೆ. ಆಗ್ಬೋದಾ? ಆಳ ಮಾಡೋದಲ್ಲ, ಮೇಲ್ಗಡೆಯಿಂದ ಆ ರಿಂಗಿನ ಮೇಲೆ ಪ್ರಮಾಣದಲ್ಲಿ ನೀರು ಬರುತ್ತೆ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬರಲ್ಲ. ಅದಿಷ್ಟನ್ನ ಕವರ್ ಮಾಡಿಕೊಟ್ರೆ ಮೇಲ್ಗಡೆ ಜಂಬಿಟ್ಟಿಗೆ ಇದೆ, ಜಂಪ್ ಹೋಗೋದಿಲ್ಲ, ಬಾವಿ ಯೂಸ್ ಆಗುತ್ತೆ. ಸಾರ್ವಜನಿಕರದೇ ಬಾವಿ ಉದ್ಯೋಗಾದಿಗಳು ಕೊಡ್ಬಾರಲ್ಲ, ಅದು ಜಂಬಿಗೆ ಆರಿಗೆ ಸಾಕ ಹೌದಾ? ಇದು ಬಾಲಿಮಿ ಬಾಲಿಮಿ
ಕಳಸಲ್ಲಿ ನಡೆತಕ್ಕಂಥ ಒಂದು NREGA ಕಾಮಗಾರಿ ಮತ್ತು 15ನೇ ಹಣಕಾಸು ಕಾಮಗಾರಿಯ ಒಂದು ಸೋಸರ ಕಾರ್ಯಕ್ರಮದಲ್ಲಿ ಈ ಒಂದು ಲಾಸ್ಟ್ ಕೊನೆಯ ಒಂದು ಮುಕ್ತಾಯಿಸಬಹುದು. ಈ ಒಂದು ಕಾಮಗಾರಿಯನ್ನ 2-3 ವಾರದಿಂದಲೂ ಕೂಡ ಸಾಕಷ್ಟು ವೀಕ್ಷಣೆ ಮಾಡಿ ಇವತ್ತು ಸಂಪೂರ್ಣ ವರದಿಯನ್ನ ತಮ್ಮ ಮುಂದೆ ಒಪ್ಪಿಸಿದ್ದಾರೆ. ಇದರಲ್ಲಿ ಸಾಕಷ್ಟು ನ್ಯೂನತೆಗಳನ್ನು ಹೇಳಿದರೆ ಅದನ್ನು ಕೂಡ ಮುಂದೆ ನಾವು ಸರಿಪಡಿಸ್ತಕ್ಕಂಥದ್ದು ನಮ್ಮ ಪಂಚಾಯತಿ ಜವಾಬ್ದಾರಿ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ NREGA ಕಾರ್ಯಕ್ರಮವನ್ನು ಜನ ತಗೋತಾರೆ, ಅಲ್ಲಿ ಬೋರ್ಡ್ ಆವರಿಸೋದು ಕೂಡ ಅವ್ರ ಕರ್ತವ್ಯವಾಗಿದೆ. ವೈಯಕ್ತಿಕ ಮಾಡ್ಬಿಟ್ಟು ಅವ್ರು ಮಾಡ್ಕೊಳ್ಳಲ್ಲ ಕೆಲವರು. ಅದೊಂದು ಚೂರು ನಾವು ತಪ್ಪುಗಾರ ಆಗ್ತೀವಿ. ದಯವಿಟ್ಟು ಯಾರು ವೈಯಕ್ತಿಕ ಕಾಮಗಾರಿ ತಗೊಂಡಲ್ಲಿ ಇನ್ನು ಮುಂದೆ ಈ ವರ್ಷ ಸುಮಾರು ವರ್ಕ್ಗಳು ಇದ್ದಾವೆ. ಅವ್ರೇನಪ್ಪ ಪ್ರಥಮ ಮಾಡಬೇಕಾಗಿರ್ತಕ್ಕಂಥ ಬೋರ್ಡ್ ಅನ್ನ ಅಳವಡಿಸಬೇಕು ದಯವಿಟ್ಟು. ಅಷ್ಟು ಮತ್ತೆ NREGA ಕೆಲಸದಲ್ಲಿ ನಮ್ಮ ಜನರ ಇದು ಸಹಕಾರ ಕಡಿಮೆ ಆಗ್ತದೆ. ಯಾಕಂದ್ರೆ ಜನ ಯಾವ್ದೋ ಒಂದು ಕೆಲಸ ಇರ್ತದೆ, ಜನ ಬರೋದು ಕಡಿಮೆ. ಯಾಕಂದ್ರೆ ಸಂಬಳ ಈಗ ನಮ್ಮ ಲೋಕಲ್ 600-700 ರೂಪಾಯಿ ಆಗುತ್ತೆ ಸಂಬಳ. ಅದೊಂದು 300 ಚಿಲ್ಲರೆ ಅಂತ ಹೇಳಿದಾಗ ಬರಲ್ಲ ಜನ. ಅದಕ್ಕಾಗಿ ಅದು ಸರ್ಕಾರ ನಿಯಮ. ನಾವೇನು ಅದು ಎಲ್ಲ ಕಡೆ ಇಡೀ ದೇಶಾದ್ಯಂತ ಒಂದೇ ರೇಟ್ ಅದಿರೋದು. ಅದು ಇಲ್ಲಿ ಒಂದು ಆದ್ರೆ ಸ್ವಲ್ಪ ಜನ ಬಂದು ಇನ್ನೊಂದಿಷ್ಟು ಕೆಲಸಗಳು ಆಗ್ತಿತ್ತು ಹೋಗ್ಬೇಕನ್ನೋದು ನಮ್ಮ ಒಂದು ಮನವಿ. ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಯಾವ ಉದ್ಯೋಗ ಕಾಮಗಾರಿಗಳಿಗೆ ಜನ ಜಾಸ್ತಿ ಬಂದ್ರೆ ಇನ್ನೊಂದು ಸ್ವಲ್ಪ ಕಾಮಗಾರಿಗಳನ್ನು ತರಬಹುದು. ದಯವಿಟ್ಟು ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು NREGA ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ವೈಯಕ್ತಿಕ ಕಾಮಗಾರಿಯಿಂದ ತುಂಬಾ ಈ ಸರಿ ಕೊಟ್ಟಿದ್ದಾರೆ. ಇದನ್ನು ಸಾಕಷ್ಟು ಸದುಪಯೋಗಪಡಿಸಿಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ ಅವಶ್ಯಕತೆ ಇದ್ದರೆ ಒಂದು ಅರ್ಜಿಯನ್ನು ಕೊಟ್ಟು ಮತ್ತೆ ಯಾವಾಗ ನೆಕ್ಸ್ಟ್ ಅವಕಾಶ ಬಂದಾಗ ಅದನ್ನು ಸೇರಿಸಿಕೊಡ್ತೀವಿ ಪಂಚಾಯತಿಗಳಿಂದ. ಆದಷ್ಟು ಈ ಒಂದು ಸಭೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ರಿ. ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಮನೆ ಹತ್ರ ಇದ್ದು ಬೀದಿ ಲೈಟ್ ಆಫ್ ಮಾಡ್ತಾರೆ. ಪಂಚಾಯತಿಗಳಿಂದ ನಾವು ಕೈ ಮುಗಿದು ಮನವಿ ಮಾಡಿ ಯಾಕಂದ್ರೆ ಯಾರು ಆಫ್ ಮಾಡಲ್ಲ. ಮತ್ತೆ ನೆಕ್ಸ್ಟ್ ಅಂದ್ರೆ ಲೈಟ್ ಹಾಳಾದ ತಕ್ಷಣ ಪಂಚಾಯತಿಗೆ ಹೇಳಿ ಇಂಥ ಕಳೆನೆ ಅಂತ ಹೇಳಿ ಒಂದು ನಾವಿಲ್ಲ ಬುಕ್ ಇಟ್ಟಿದೀವಿ. ಅಲ್ಲಿ ಬಂದು ಅವ್ರು ಯಾರು ಫೋನ್ ಮಾಡಿ ಹೇಳಿ ಬರ್ಸಿದ್ರು ಆಗ್ತದೆ. ದಯವಿಟ್ಟು ಬರೋದು ನಮ್ಗೆ ಗೊತ್ತಾಗುತ್ತೆ. ಇಂಥಲ್ಲಿ ಅವ್ರ ಫೋನ್ ನಂಬರ್ ಅಲ್ಲ, ನಾವು ಬೇಕಾದ್ರೆ ಕೇಳ್ಬೋದು, ಅಲ್ಲಿ ಬಂದು ಸರಿ ಮಾಡಿದಿಲ್ಲ ಅಂತ ಕೇಳ್ಬೋದು. ನಮ್ಗೆ ಅದು ಎಲ್ಲೋ ಈ ಸಿಂಗಾಪುರದ ಯಾವ್ದೋ ಮನೇಲಿ ಅಥವಾ ಹೊಸಳ್ಳಿ ಯಾವ್ದೋ ಮನೇಲಿ ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತಾ. ಅದಕ್ಕೆ ಒಂದು ಬುಕ್ಕಿಗೆ ಬರ್ಸಿದ್ರೆ ಫೋನ್ ನಂಬರ್ ಯಾರು ಹೇಳಿ ಬರ್ಕೊಂತಾರೆ. ನಾವು ಕೂಡ ಇಲ್ಲಿ ಹಾಕಿದವ ಹಾಕಿ ಬಂದಿರುವಂತ ಕೆಲಸಗಾರ ಹೇಳಿದ್ರೆ ನಾವು ಫೋನ್ ಮಾಡಿ ಕೇಳ್ಬೋದು ಹಾಕಿದಾರ ಲೈಟ್ ಅಂತ. ಆ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ದಯವಿಟ್ಟು ಎಲ್ಲರೂ ಕಂಪ್ಲೇಂಟ್ ಬರ್ತೀವಿ. ಬರ್ಸೋದ್ರ ಜೊತೆ ಲೈಟ್ ಆಫ್ ಮಾಡೋದು ಎರಡನ್ನು ಕೆಲಸ ಮಾಡ್ಬಿಟ್ರೆ ನಮ್ಗೆ ಅರ್ಧ ಸಮಸ್ಯೆಗಳು ಕಡಿಮೆ ಆಗ್ತದೆ. ಆಯ್ತಾ? KEB ಕೂಡ ನಾವು ಹೇಳಿದ್ವಿ. ಈಗ ನೀವು ವಾಟರ್ ಸಪ್ಲೈ ಗೊತ್ತಿಲ್ಲ ಮನೆ ಲಾಸ್ಟ್ ವರ್ಷದಿಂದಲೂ ಹೇಳಿದ್ದಾರೆ. ಅದನ್ನು ಕೂಡ ಹೇಳಿದ್ವಿ. ಅದು ಮಾಡ್ತೀವಿ, ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ನೀವು ಹೊಸಬ್ರು ಹಳಬರಾಗಿ ಸ್ವಲ್ಪ ನಾವು ಕಷ್ಟವೇ ಆಗುತ್ತೆ. ಇದು ಮಾಡೇ ಮಾಡ್ತಾರೆ ಉತ್ಸಾಹ ಮುಖದಲ್ಲಿ ಕಾಣ್ತಾ ಇದೆ. ಒಂದು ಮಳೆ ಮಾಡ್ತಾರೆ, ಒಂದು ಆಶಾವಾದ ದಯವಿಟ್ಟು ಬೇಗ ಮಾಡಿಕೊಟ್ರೆ ನಮಗೆ ಸಮಸ್ಯೆ ಬಗೆಹರಿಸುತ್ತೆ. ಆದಷ್ಟು ಮುಂದಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ಪಂಚಾಯತ್ ಇರತಕ್ಕಂತ ಎಲ್ಲಾ ಒಂದು ಕಾರ್ಯಕ್ರಮದಲ್ಲಿ ಇದೇ ತರ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಸಹಕರಿಸಬೇಕು. ಈ ಒಂದು ನೋಡಲ್ ಆಫೀಸರ್ ಬಂದಿರತಕ್ಕಂತ ದಿನೇಶ್ ಅವರಿಗೂ ಹಾಗೂ ಮತ್ತು ಮೆಸ್ಕಾಂ ಬಂದ ಅಧಿಕಾರಿಗಳಿಗೂ ಕೂಡ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ಮತ್ತು ಈ ಒಂದು ವಾರದಿಂದ ನಮ್ಮ ಸೋಷಿಯಲ್ ಆಡಿಟಿಗೆ ಒಂದು ಸಹಕರಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಮಾಡ್ತಾರೆ. ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್. ನಾನು ಈ ವರ್ಷ ನೇಮಕಾತಿ FTCL ಇಂದ ಶಂಕರ್ ಕದಂ ಅವರು ಏನಿದೆ ಅಸಿಸ್ಟೆಂಟ್ ಇಂಜಿನಿಯರ್, ಅವ್ರ ಜಾಗಕ್ಕೆ ಉಪ್ಪನ್ಪೇಟೆ ಶಾಖೆಗೆ ಹೊಸದಾಗಿ ನಿಂತು ಬಂದಿರುವ ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಇವರೇನು ಇವಾಗ 15 ಹಣಕಾಸಿನ ಆಯೋಗದ ಇರೋದು NREGA ಸಂಬಂಧಿಸಿದಂತೆ ಹೋದ್ಸಲ NREGA ಕಾಮಗಾರಿಗಳ ನ್ಯೂನತೆಗಳಿರ್ಬೋದು ಎಲ್ಲದನ್ನು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಸೊ ನಿಮ್ಮ ಇದನ್ನ ಒಪಿನಿಯನ್ ಕೂಡ ನೀವು ಹೇಳಿದ್ರೆ, ಹಾಗೆ ನಮ್ಮ ಇಲಾಖೆ ಸಮಸ್ಯೆಗಳನ್ನು ನೀವು ಹೇಳಿಲ್ಲ. ಹಾಗೆ ಇನ್ನೊಂದು ಬೀದಿ ದೀಪ ಹಾಸೋದ್ರ ಬಗ್ಗೆ ಮಾತಾಡೋದು. ಏನಂದ್ರೆ ನಮಗೆ MRS ಶಿವಮೊಗ್ಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದು ನಮ್ದು ಕಂಟ್ರೋಲಿಂಗ್, ಅಂದ್ರೆ ಏನು ಓವರ್ ಆಲ್ ಲೋಡ್ ಶೆಡ್ಡಿಂಗ್ ಇರ್ಬೋದು ಎಲ್ಲ ಕಂಟ್ರೋಲ್ ಮಾಡೋದು. ನೀವು ಈ ತರ ಬೀದಿ ದೀಪಗಳನ್ನ ಹಾರಿಸ್ದೇನೆ ಅನಾವಶ್ಯಕ ಲೋಡ್ಗಳನ್ನ ಮಾಡಿದ್ರೆ ಅಲ್ಲಿ ಓವರ್ ಲೋಡ್ ತೋರಿಸುತ್ತೆ. ಅದನ್ನ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಲೋಡ್ ಶೆಡ್ಡಿಂಗ್ ಮಾಡಿ ಫೀಡರ್ನ ಅಂತ ಹೇಳ್ತಾರೆ. ನಿಮ್ಮ ಸ್ಟೇಷನ್ ಲೋಡ್ ಶೆಡ್ಡಿಂಗ್ ಮಾಡಿ, ಅವಾಗ ಏನಾಗುತ್ತೆ ನಿಮ್ಗೆ ಅವಶ್ಯಕತೆ ಇರೋದು ಹೋಗ್ಬಿಡುತ್ತೆ. ನಾವು ಲೋಡ್ ಶೆಡ್ಡಿಂಗ್ ಮಾಡಿ ನೀವು ಬೇಕಾಗಿರೋದು ಮೋಟರ್ ಲೋಡ್, ನೀವು ಬೀದಿ ದೀಪ ಆನ್ ಇಟ್ಟಿರ್ತೀರಾ ಅಲ್ಲಿ ಓವರ್ ಲೋಡ್ ತೋರಿಸುತ್ತೆ. ಅವಾಗ ಏನಾಗುತ್ತೆ ಆಫ್ ಮಾಡಿಲ್ಲ ಅಂತಂದ್ರೆ ಅವರು ನಿಮ್ಗೆ ಲೋಡ್ ಶೆಡ್ಡಿಂಗ್ ಮಾಡಿ ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸ್ಟೇಷನ್. ಅವ್ರು ಲೋಡ್ ಶೆಡ್ಡಿಂಗ್ ಮಾಡ್ತಾರೆ. ಸೊ ಅಂತ ಪ್ರಾಕ್ಟೀಸ್ಗಳನ್ನ ನೀವು ಬೆಳೆಸ್ಕೊಳ್ಳಿ. ಅಂದ್ರೆ ಅವಶ್ಯಕತೆ ಇದೆ ಡೇ ಟೈಮಲ್ಲಿ ಏನಕ್ಕೆ ಬೀದಿ ದೀಪ ಅವಶ್ಯಕತೆನೇ ಇಲ್ಲ ನಿಮಗೆ. ಸೊ ಅದನ್ನ ಆಫ್ ಮಾಡಿ. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅವಶ್ಯಕತೆ ಇರುವಂತ ಮೋಟರ್ ಲೋಡ್ ಆಗಲಿ ಮನೇಲಿ ಇರುವಂತ ಇನ್ಸ್ಟ್ರೂಮೆಂಟ್ ಯೂಸ್ ಆಗುತ್ತೆ. ಇನ್ನೊಂದು ನನ್ನ ರಿಕ್ವೆಸ್ಟ್ ಇವಾಗ ಇನ್ನೊಂದಂದ್ರೆ 7 ಗಂಟೆ ಕರೆಂಟ್ ಕೊಡ್ತೀರಿ, ಸತತ 7 ಗಂಟೆ ನೀರು ಹೊಡೆ ಅವಶ್ಯಕತೆ ಇರಲ್ಲ ತೋಟಕ್ಕೆ.
ಸುಮ್ಮನೆ ನೀರು ಹಾಳು ಕೆಲವ್ರು ಏನು ಅಂದ್ರೆ ಅದು ಒಂದು starter ನ off ಸುಮ್ಮನೆ ಮಾಡೋದು. ಹೇಳೋದು ಅವಶ್ಯಕತೆ ಇರಲ್ಲ. ಏನು 7 ಗಂಟೆನೂ ಡೈಲಿ ನೀರು ಬಿಡೋ ಅವಶ್ಯಕತೆ ಏನು, 7 ಗಂಟೆ 1 ಮಿನಿಟ್ ನೀರು ಅವಶ್ಯಕತೆ ಇಲ್ಲ. ಅಷ್ಟು ನೀರು ಸುಮ್ಮನೆ ಮೋಟರ್ ಆನ್ ಮಾಡೇ ಇರ್ತಾರೆ. ಈ ಕಡೆ ವಾಟರ್ ಸೋರ್ಸ್ ಆ ಕಡೆ ಅದು ಎರಡೂ ಹಾಳಾಗ್ತದೆ. ಒಂದ್ ಕಡೆ ಭೂಮಿನೂ ಹಾಳಾಗುತ್ತೆ. ಅಷ್ಟು ನೀರನ್ನ ಅವಶ್ಯಕತೆ ಇರಲ್ಲ. ಇನ್ನೊಂದು ಅಂದ್ರೆ ಮಳೆಗಾಲದಲ್ಲೆಲ್ಲ ಕೆಲವು ಕಡೆ ಡ್ಯೂಯಲ್ಗಳು ಹೋಗ್ತವೆ. ಡ್ಯೂಯಲ್ಗಳು ಹೋದಾಗ ಏನ್ ಮಾಡ್ತೀರಾ ನೀವು, ಒದ್ದಾಗಿರೋ ಪೈಪ್ಗಳನ್ನ ತಗೊಂಡು ಹೋಗ್ಬಿಟ್ಟು ಡ್ಯೂಯಲ್ ಹಾಕಿ ಹೋಗ್ತಾರೆ. 11 kV ಹೆಂಗೆ ಅಂದ್ರೆ ಒಂದು ಚೂರು ನೀರು ಕಂಡಕ್ಟ್ ಇತ್ತು ಅಂದ್ರೆ ಕೆಳಗಡೆ ಬಂದ್ಬಿಡುತ್ತೆ. ಸೊ ಎಲ್ಲಿ ತನಕ ಹೋಗುತ್ತಂದ್ರೆ ಮನುಷ್ಯ ಸಾಯ ತನಕ ಹೋಗುತ್ತೆ. ಸೊ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಲೋಕಲ್ ನಾನು ನೋಡ್ತಾ ಇರ್ತೀನಿ, ಕೆಲವರಿಗೆ ಬೈದಿದ್ದು ಅಂತ ನಾನು ದಾರಿ ಹೋಗುವಾಗ ನೋಡಿ ಅದರ ಡ್ಯೂಯಲ್ ಹಾಕ್ತಿದ್ದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಹಾಕ್ತಿದ್ದೆ ಕಾಲೇಜಿಗೆ ಹೋಗುವಂತ. ಸೊ ಸೇಫ್ಟಿ ಬಗ್ಗೆ ಆಗಿರಲಿ ಮತ್ತೆ ಈ ಕಾಳಜಿ ವಹಿಸಿ ಅಂತ ನಾನು ಬರ್ತೀನಿ ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಂದಾಗಲೂ ಕೆಲವರು ಕೊಡೋದ್ರ ಜೊತೆಗೆ ನೈಟ್ ಅಂಡ್ ಡೇ ಕೆಲಸ ಮಾಡೋದು ಸಾಕಾಗಿ ಹೋಗಿದೆ. ಅಪ್ರೂವಲ್ ಬಂದ ತಕ್ಷಣ ಡಿಸಿ ಅನೌನ್ಸ್ ಮಾಡ್ಕೊಡ್ತೀವಿ. ಮತ್ತೆ ಎಲೆಕ್ಟ್ರಿಸಿಟಿ ಸೇಫ್ಟಿ ಬಗ್ಗೆ ಹೇಳಿದೆ, ಮತ್ತೆ ಉಳಿಸೋದ್ರ ಬಗ್ಗೆ ಹೇಳಿದೆ. ಸೊ ನಿಮ್ ಲೋಡ್ ಶೆಡ್ಡಿಂಗ್ ನೀವೇ ತಗೊಂಡ್ ಬರ್ತೀರಾ, ಅನಾವಶ್ಯಕವಾಗಿ ಲೋಡ್ ಹಾಕಿದೆ ದಿನ ದೀಪಗಳ ತರ. ಸೊ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ ನನ್ನ ಸರ್. ನಮಗೆ ಕೊಟ್ಟಿದ್ದಾರೆ ಸಾಮಾನ್ಯ ಸ್ಕೂಲ್ ಲೀಸ್ಟ್ ಮಾಡಿ ಮೊದಲು ಡಿ ಸಿ ಕೊಟ್ಟಿದ್ವಿ. 2 ತಿಂಗಳು 3 ಸಲ ಹೋಗಿ ಎಲ್ಲ ಡಿ ಸಿ ಕೊಡ್ತೀವಿ ಅಂತ ಅದು ಬರೋ ಇದೇ ಬರೋದು 25 ಇದೆ. ಇನ್ನೊಂದೇನು ಅಂದ್ರೆ ಇವಾಗ ಯಾರು ಎಷ್ಟು 18 ಜಿಲ್ಲೆಯಿಂದ 15 ಲೀಸ್ಟ್ ಐತೆ. ನಮ್ಮನೆ 75 ಕೊಟ್ಟು ಸಾಕಾಗಲ್ಲ, ಬೇಕಾಗುತ್ತೆ. ಅದಿರೋದು ಬರೀ 25 ಇವಾಗ ಮಂಗಳೂರಿಂದ ಕಾರ್ಪೊರೇಟ್ ಆಫೀಸ್ ಇಂದ 2018 ಯಾರ್ಯಾರು ಸ್ಯಾಂಕ್ಷನ್ ತಗೊಂಡಿದ್ದಾರೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿಗೆ ನಾವು ಇನ್ನೊಂದು ತಿಂಗಳಲ್ಲಿ ಡಿಸಿ ಇದೆಯೋ ಏನೋ ಅದನ್ನ ಮಾಡ್ಕೊಡ್ತೀವಿ. 2018 ಅದ್ರ ನಂತರ 2019 20 ಇನ್ನೊಂದು ತಿಂಗಳ 2018 ಯಾರು ಕಟ್ತೋ ಇದ್ರು ಉಂಟು. ಊಟದ ವ್ಯವಸ್ಥೆಗಿಂತ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಸಾಮಾಜಿಕ ಪರಿಶೋಧನೆಯ ವಿಶೇಷ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾಗಿ ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಮ್ಮ ಮೆಸ್ಕಾಂ ಇಲಾಖೆಯ ಎಇಸರಿಗೆ ನನ್ನ ಇಲಾಖೆಯ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರೆಲ್ಲರೂ ಪರವಾಗಿ ಧನ್ಯವಾದಗಳನ್ನು. ಅತ್ಯಂತ ಬಿಸಿ ಕ್ಷಣದಲ್ಲೂ ಕೂಡ ನಮ್ಮೊಟ್ಟಿಗೆ ಇದು ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರಾಜು ಎಂಪಿ ಸರ್ಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು. ಸಭಾ ವೇದಿಕೆಯಲ್ಲಿ ಅತ್ಯಂತ ಶಾಂತ ರೀತಿಯಲ್ಲಿ ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಮೇಡಮ್ ಕೂಡ ತುಂಬ ಧನ್ಯವಾದಗಳನ್ನು. ಹಾಗೂ ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀಯುತ ನಾಗೇಶ್ ಇದ್ದಾರೆ. ಅವರು ಕೂಡ ತುಂಬ ಉತ್ತಮ ರೀತಿಯಲ್ಲಿ ನಮ್ಮೊಟ್ಟಿಗೆ ಈ ಒಂದು ವಾರದಲ್ಲಿ ಸಹಕರಿಸಿ ವರ್ಕ್ ಸ್ಪಾಟ್ ಅಂದ್ರೆ ಯಾವುದನ್ನು ನಮಗೆ ಎಕ್ಸ್ಕ್ಯೂಸ್ ಏನು ಕೊಟ್ಟಿಲ್ಲ. ಅದೇ ಚರ್ಚೆ ಅವರಿಂದ ನಾವು ಸಾಕಷ್ಟು ಕಲ್ತ್ಕೊಂಡಿದ್ದೀವಿ. ಬರ್ತಾ ನಾವೀಗ 10 ವರ್ಷದಿಂದ ನಿಜವಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಒಂದೊಂದು ವರ್ಷನೂ ನಾವು ಕಲಿಯೋದಿರುತ್ತೆ. ನಾವು ಅವರಿಗೆ ವಿಶೇಷವಾಗಿ ಅವರಿಗೆ ಅವರ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನನ್ನ ಪಂಚಾಯತ್ ಎಲ್ಲ ಸದಸ್ಯರಿಗೆ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಈ ಒಂದು ಸಭೆಯ ಕೇಂದ್ರ ಬಿಂದುಗಳಾದ ನನ್ನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಏನು ನೀವು ರಾಷ್ಟ್ರೀಯ ವಿಆರ್ಪಿಗಳಿಗೆ ಅವರಿಗಂತೂ ಧನ್ಯವಾದಗಳು ಹೇಳಬೇಕು. ನಮ್ಮಲ್ಲಿ ವ್ಯಾಪ್ತಿ ತುಂಬ ದೂರ ಇದೆ. ಒಂದು ಕಾಮಗಾರಿಗಳನ್ನು ಬಿಡುಗಡೆ ಎಲ್ಲ ಕಡೆ ಹೋಗಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರೂ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಎದ್ದು ನಿಂತು ರಾಷ್ಟ್ರೀಯ जय हे भारत भाग्य विधाता पंजाब सिंधु गुजरात मराठा द्राविड़ उत्कल गंगा यमुना